ವಿಷ ನಾನು ಹಾಕಿಲ್ಲ, ವಿಷ ನಿಮ್ಮ ಭಗವದ್ಗೀತೆಯಲ್ಲೇ ಇದೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಲ್ಲೇ ಅವನು ಚಾತುರ್ವರ್ಣ ಮಯ ಸೃಷ್ಟಂ ಗುಣಕರ್ಮ ವಿಭಾಗ ಸಹ ನಾನೇ ಚಾತುರ್ವರ್ಣವನ್ನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಅದ್ರ ಮುಂದೆ ಏನು ಹೇಳ್ತಾನೆ ಅವನು, ಎಲ್ಲ ಶೂದ್ರರು ಪಾಪಿಗಳು, ಎಲ್ಲ ಹೆಂಗಸರು ಪಾಪಿಗಳು ಅಂತಾನೆ. ನಾವೇ ಪಾಪಿ ಆಗಬೇಕು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ದೇಶದ ಸಂಪತ್ತನ್ನು ಉತ್ಪಾದನೆ ಮಾಡ್ತಾ ಇದ್ವಿ. ನಾವು ರೈತರು ಉತ್ಪಾದನೆ ಮಾಡುವಂತವರು. ಬೇಕಾದಷ್ಟು ಸಂಪತ್ತು. ನಾವು ಆಹಾರ ಬೆಳೆದಿದ್ರೆ ನಿಮಗೆ ಅನ್ನನೇ ಇಲ್ಲ. ನಾವೇ ಪಾಪಿಗಳಾಗಬೇಕು? ನಾವು ಪುಣ್ಯವಂತರು ಯಾರು? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನಾನು ಅದಕ್ಕೆ ನೀನು 16,000 ಹುಡುಗಿನ ಇಟ್ಕೊಂಡಿದ್ದಲ್ಲಪ್ಪ, ನೀನು ಪಾಪಿ ಅಂತ ನಾನು ಬರ್ದಿದ್ದೀನಿ. ರಾಮ ಏನೂ ತಪ್ಪಿಲ್ಲದೆ ಇರದಂತ ಶಂಭುಕನ್ ತಲೆ ಕತ್ತಿಸಕನಲ್ಲ, ರಾಮ ಪಾಪಿ ಅಂತ ನಾನು ಹೇಳಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾವೇ ಪಾಪಿ ಆಗಬೇಕು. ಆದ್ರಿಂದ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಈ ಅಂಶವನ್ನ ಸುಟ್ಟಾಕಿ ಅಂತ ಹೇಳಿದ್ದೀನಿ ನಾನು. ನಾನು ಭಗವದ್ಗೀತೆನೇ ಸುಟ್ಟಾಕಿ ಅಂತ ಹೇಳಿಲ್ಲ. ನಿಮ್ಮ ಮಧ್ಯದಲ್ಲಿ ನೀವು ಹೇಳೋದು ಏನು ಓದೇ ಇಲ್ಲ, ಅದರಿಂದ ಒಂದೇ ನಿಮಿಷ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಶೂದ್ರರೆಲ್ಲ ಪಾಪಿಗಳು. ಶ್ರೀಕೃಷ್ಣ ಶೂದ್ರನು ಬ್ರಾಹ್ಮಣನು ಗೊತ್ತಿಲ್ಲ ನಮಗೆ. ನನ್ನ ಮೇಲೆ ಆಣೆ ಇಟ್ಟಳು. ಒಬ್ಬ ಯಾದವ ಸರ್ ಮನೆಯಲ್ಲಿ ಶೂದ್ರನು ಅಲ್ಲ, ಅವನ ಅವತಾರ ಅಲ್ರೇ. ಅವತಾರ ಆದ್ರೆ ಅವನು ಹುಟ್ಟಿದ್ದು ಶೂದ್ರನ ಮನೆಯಲ್ಲಿ. ಅವನ ಅವತಾರ ಅಂದ್ಮೇಲೆ ಅದನ್ನ ದಾಟೋದ ಅವನು ದಾಟೋದು. ಯಾಕೆಂದ್ರೆ ನೀವು ದಶಾವತಾರದಲ್ಲಿ ಅವ್ನು ಸೇರಿಸಿದ್ರಿ. ಮೊದಲು ಮತ್ಸ್ಯ. ಎಲ್ಲಿಂದ ಭಗವಾನ್ರೆ ಬಂದೆ. ಸ್ವತಃ ಶೂದ್ರನ ಮನೆಯಲ್ಲಿ ಜನ್ಮ ತಾಳಿ ಶೂದ್ರ ತಂದೆ ತಾಯಿಗಳ ಕೈಯಲ್ಲಿ ಬೆಳೆದಂತವನು ಶೂದ್ರರೆಲ್ಲ ಪಾಪಿಗಳು ಅಂತ ಹೇಳ್ದ ಅನ್ನೋದು ನಿಮ್ಮ ವಾದ. ದಿಸ್ ಇಸ್ ವಾಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಯಾರು ನಿಮ್ಮ ನಂಬಿಕೆ ಇಟ್ಟಿರೋರು ಯಾರು ಶೂದ್ರ ಅನ್ನೋದಿಲ್ಲ. ಅವನ ಅವತಾರ ಅಂತ ಹೇಳ್ತಾರೆ ಹೊರತು ಅನೇನಿಲ್ಲ. ಆದ್ರಿಂದ ಅವನನ್ನ ನೀವು ಅಂದರೆ ಒಬ್ಬ ಶೂದ್ರನನ್ನು ದೇವರನ್ನಾಗಿಸುವ ಅವಕಾಶ ಈ ಸಂಸ್ಕೃತಿಯಲ್ಲಿತ್ತು ಅಂತ ನೀವು ಹೇಳೋದು ಖಂಡಿತ ಆಯ್ತು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದ್ ನಿಮಿಷ. ಈಗ ರಾಮ ಶೂದ್ರ ಹೌದು ಅಲ್ಲ? ಬಂದೆ ಕೃಷ್ಣ ಶೂದ್ರ ಹೌದು ಬಂದೆ ಹೇಳ್ತೀನಿ. ಒಂದ್ ನಿಮಿಷ. ಈ ಸಂಸ್ಕೃತಿಯಲ್ಲಿ ಯಾವುದನ್ನ ನಮ್ಮ ಬ್ರಾಹ್ಮಣರ ಬಗ್ಗೆ ನಮ್ಮ ವಿರೋಧ ಇಲ್ಲ. ನಾವು ಭೇದ ಭಾವದ ಬಗ್ಗೆ ವಿರೋಧ ಮಾಡ್ತಾ ಇದ್ದೀನಿ. ಬಹಳ ಒಳ್ಳೆ ಬ್ರಾಹ್ಮಣರು ಬಸವಣ್ಣವರು ನಾವು ತಲೆ ಬಾಗ್ತೀವಿ. ಶ್ರೀರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತೀವಿ. ಅಂಥ ಬ್ರಾಹ್ಮಣರಿಗೆ ನಾವು ಯಾವಾಗಲೂ ತಲೆ ಬಾಗ್ತೀವಿ ಅಂತ. ಅದ್ರ ವಿರುದ್ಧ ನಮ್ಮದಿಲ್ಲ. ಈ ರೀತಿ ತಾರತಮ್ಯ ಬಂದ ಕಡೆ ನಮ್ಮ ವಿರೋಧ ಇದೆ ಹೊರತು, ಭೇದ ಭಾವ ಇರೋದ ಕಡೆ ನಾವು ವಿರೋಧಿಸ್ತೀವಿ ಹೊರತು ಇದು ಯಾವುದು ಅಲ್ಲ. ನನ್ನ ಪ್ರಶ್ನೆ ಸಿಂಪಲ್ ಆಗಿತ್ತು ಸರ್. ಏನಾಯಿತು ಸರ್? ಒಂದು ನಿಮಿಷ. ಈಗ ನಮ್ಮ ಬ್ರಾಹ್ಮಣರು ಆ ಕಾಲದಿಂದ ಇಲ್ಲಿವರೆಗೂ ಬಂದಿದ್ದಾರಲ್ಲ, ಅವರು ಸೃಷ್ಟಿ ಮಾಡಿರುವ ದೇವರುಗಳೆಲ್ಲ ಬ್ರಾಹ್ಮಣರಿಂದ ಒಬ್ಬನೂ ಮಾಡಿಲ್ಲ. ಅವರು ಬ್ರಾಹ್ಮಣ ಜಾತಿಯಿಂದ ಒಬ್ಬನೂ ಮಾಡಿಲ್ಲ. ಯಾರು ಮಾಡಿದ್ದಾರೆ? ಎಲ್ಲ ಬೇರೆ ಕ್ಷತ್ರಿಯರು, ಶೂದ್ರರು, ಈ ಜಾತಿಯಿಂದ ಅವರು ದೇವರು ಮಾಡಿದ್ದಾರೆ. ಇನ್ಯಾರು ಮಾಡಿಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ತಿತ್ತು ಆ ರೀತಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಅದೇ ಕೆಲಸ ಮಾಡ್ತಾರೆ. ಏನು ಅನುಕೂಲ ಆಗ್ತಿತ್ತು ಅವ್ರಿಗೆ? ಅನುಕೂಲ ಅನುಕೂಲ ಅಂತ ಚಾತುರ್ವರ್ಣ ಕೃಷ್ಣ ಒಬ್ಬ ಬ್ರಾಹ್ಮಣರ ಹೊಟ್ಟೆ ಬ್ರಾಹ್ಮಣರ ಕೈಯಲ್ಲಿ ಬ್ರಾಹ್ಮಣರ ಚಾತುರ್ವರ್ಣ ವ್ಯವಸ್ಥೆ ಮುಂದುವರಿಬೇಕಾಗಿತ್ತು. ಬ್ರಾಹ್ಮಣ ಮೇಲೋ ಶೂದ್ರ ಕೀಳು ಅಂತದ್ದು. ಇವತ್ತು 131 ಸ್ಮೃತಿ ಗ್ರಂಥಗಳಿವಂತೆ ಅಂಬೇಡ್ಕರ್ ಲೆಕ್ಕ ಹಾಕಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಬ್ರಾಹ್ಮಣ ಮೇಲೋ ಶೂದ್ರ ಕೀಳು. ಶೂದ್ರ ಯಾಕೆ ಕೀಳಬೇಕು? ಆದ್ದರಿಂದ ಅವರು ಸಂವಿಧಾನದಲ್ಲಿ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಸೋಷಿಯಲ್ ಜಸ್ಟಿಸ್ ಈ ದೊಡ್ಡ ತತ್ವಗಳನ್ನು ಅವರು ಸೇರಿಸಿದ್ರು. ಆ ಸಂವಿಧಾನವನ್ನು ಕೊಟ್ಟಾಗ ಅವರನ್ನು ಪತ್ರಿಕಾಕರ್ತರು ಸರ್, ಹ್ಯಾವ್ ಯು ಟೇಕನ್ ದೀಸ್ ಪ್ರಿನ್ಸಿಪಲ್ಸ್ ಫ್ರಾಮ್ ದ ಫ್ರೆಂಚ್ ರೆವಲ್ಯೂಷನ್? ಈ ವಿಚಾರಗಳನ್ನು ನೀವು ಫ್ರಾನ್ಸಿನ ಮಹಾಕ್ರಾಂತಿಯಿಂದ ತೆಗೆದುಕೊಂಡ್ರ ಅಂದರು. ನೋ ಐ ಹ್ಯಾವ್ ಟೇಕನ್ ದೆಮ್ ಫ್ರಮ್ ಮೈ ಲಾರ್ಡ್ ಬುದ್ಧ ಅಂದರು. ಈ ತತ್ವಗಳನ್ನು ನಾನು ನನ್ನ ಗುರು ಬುದ್ಧ ದೇವರಿಂದ ತೆಗೆದುಕೊಂಡಿದ್ದೀನಿ. ಫ್ರಾನ್ಸಿನ ಕ್ರಾಂತಿಗಿಂತ ಮೊದಲೇ ಇದು ನಡೀತು. ಅಲ್ಲಿ ಬುದ್ಧ ಧರ್ಮದಲ್ಲಿ ಯಾವ ಭೇದ ಭಾವನೂ ಇಲ್ಲ. ಈಗಾಗಲೇ ನಾನು ಹೇಳಿದ್ದೀನಿ ಅದನ್ನು. ಆ ತತ್ವಗಳನ್ನು ಒಪ್ಪದಂಥ ಅಶೋಕ 3ನೇ ಶತಮಾನದಲ್ಲಿ ಬಂದು ಬುದ್ಧ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನೇ ಹರಡ್ದ. ಬೇರೆ ಬೇರೆ ದೇಶಕ್ಕೆಲ್ಲ ಹರಡ್ದ. ಆ ರೀತಿಯ ಚಿಂತನೆ ಪ್ರಪಂಚದ ಯಾವ ದೇಶದಲ್ಲೂ ಇರಲಿಲ್ಲ. ಆದ್ದರಿಂದ ಬೇರೆ ಬೇರೆ ದೇಶಕ್ಕೆಲ್ಲ ಅದನ್ನು ಹರಡಲಿಕ್ಕೆ ಅವನು ಕಳಿಸ್ದ ಅಶೋಕ. ಆಮೇಲೆ ಅವನು ಹೋಯಿತು, ಆಯಿತು. ಆಮೇಲೆ ಅಶೋಕನ ಚಕ್ರಾಧಿಪತ್ಯ ಮುಂದುವರಿತು. ಅವನ ಸಂತತಿಯವನು ಬಂದ್ರ. ಅವನ ಸಂತತಿಯನ್ನು ಕೊನೆಯ ಭಾಗ ಬೃಹದ್ರಥ ಅಂತ ರಾಜ, ಕೊನೆಯ ಮೌರ್ಯರ ರಾಜ. ಆ ರಾಜನನ್ನು ಅವನ ಸೇನಾಧಿಪತಿ ಶುಂಗಮಿತ್ರ ಅವನು
ಕೊಲೆ ಪುಷ್ಯಮಿತ್ರ ಶುಂಗ ಅಂತ, ಆ ಪುಷ್ಯಮಿತ್ರ ಶುಂಗ ಕೊಲೆ ಮಾಡಿ ಅವನು ಪಟ್ಟಕ್ಕೆ ಬರ್ತಾನೆ. ಅವನು ರಾಜನಾಗ್ತಾನೆ. ರಾಜನಾದ ಮೇಲೆ ಅವನು ಮಾಡಿದ ಕೆಲಸ ಏನಪ್ಪ ಅಂತಂದರೆ ಬೌದ್ಧರನ್ನೆಲ್ಲ ನಾಶ ಮಾಡ್ಕೊಬೋತಾನೆ. ನಿನ್ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ಇದು ನಮ್ಮ ಇತಿಹಾಸದಲ್ಲಿ ದಾಖಲಾಗಿಲ್ಲ. ಯಾಕೆಂದರೆ ಉದ್ದೇಶಪೂರ್ವಕವಾಗಿ ನಮ್ಮ ಇತಿಹಾಸಕಾರೆಲ್ಲ ಬ್ರಾಹ್ಮಣರಾಗಿರೋದ್ರಿಂದ ಅವ್ರನ್ನ ಇದು ಬಿಟ್ಬಿಟ್ಟಿದ್ದಾರೆ. ಈಗ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಅಂತ ನಾನೊಂದು ಪುಸ್ತಕ ಬರೆದಿದೆ, ಅದು ದಯವಿಟ್ಟು ನೀವು ಓದಿ. ಅಲ್ಲಿ ಹೇಗೆ ಬೌದ್ಧ ಅಶೋಕ ಚಕ್ರವರ್ತಿ ಬ್ರಾಹ್ಮಣ ಧರ್ಮ ಹೇಗೆ ಬೌದ್ಧ ಧರ್ಮವನ್ನು ನಾಶ ಮಾಡಿತು ಅಂತ 2 ಅಧ್ಯಾಯವಿದೆ, ಓದಿ ಮೊದಲು. ಇನ್ನೊಂದು ಅಂಬೇಡ್ಕರ್ ಅವರು ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ 3ನೇ ಸಂಪುಟದಲ್ಲಿ ಒಂದು ಭಾಗ ಇದೆ, ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತ. ಆ ಭಾಗವನ್ನು ನೀವು ಓದಿದ್ರೆ ನಿಮಗೆಲ್ಲ ದಾಖಲೆಗಳು ಸಿಗ್ತವೆ. ಅಂಬೇಡ್ಕರ್ ಅಷ್ಟೋ ಇತಿಹಾಸವನ್ನು ಪುನರಾಗಿ ಸ್ಥಾಪಿಸಿದವರು ಇನ್ನೊಬ್ಬರು ನಮ್ಮ ದೇಶದಲ್ಲಿಲ್ಲ.